ಕೇವಲ 123 ರೂಪಾಯಿಗೇನೆ ಜಿಯೋ ಕಡೆಯಿಂದ ರೀಚಾರ್ಜ್ ಪ್ಲಾನ್ ಸಿಗ್ತಾ ಇದೆ ಅಂತಂದರೆ ನಂಬೋದಕ್ಕೆ ಸಾಧ್ಯನಾ? ಆಶ್ಚರ್ಯ ಆಗ್ತಿದೆ ಅಲ್ವಾ? ಆದರೂ ಕೂಡ ಇದು ನಿಜ. ರಿಲಯನ್ಸ್ ಜಿಯೋ ಅಂತೂ ಯಾವಾಗಲೂ ಕೂಡ ಹೊಸ ರೀಚಾರ್ಜ್ ಪ್ಲಾನ್ಗಳನ್ನು ತರ್ತಾನೆ ಇರುತ್ತೆ. ಅದು ಕೂಡ ಬಜೆಟ್ ಫ್ರೆಂಡ್ಲಿಯಾಗಿ ಏರ್ಟೆಲ್ಗಿಂತ ಕಡಿಮೆ ಬೆಲೆಯೊಳಗಡೆ ರೀಚಾರ್ಜ್ ಪ್ಲಾನ್ಗಳನ್ನು ಗ್ರಾಹಕರಿಗೆ ಕೊಡ್ತಾನೆ ಬರುತ್ತೆ. ಹೊಸ ಆಫರ್ಗಳನ್ನು ತರ್ತಾನೆ ಬರುತ್ತೆ. ಇದೀಗ 123 ರೂಪಾಯಿ, ಕೇವಲ 123 ರೂಪಾಯಿಗಳ ರೀಚಾರ್ಜ್ ಪ್ಲಾನನ್ನು ತಂದಿರೋ ಅಂಥದ್ದು. ಅದು 1 ತಿಂಗಳ ವ್ಯಾಲಿಡಿಟಿ ಇದೆಯಾ ಅಥವಾ 2 ತಿಂಗಳ ವ್ಯಾಲಿಡಿಟಿ ಅನ್ನುವಂಥದ್ದು ಇದೆಯಾ? ಏನೇನೆಲ್ಲ ಉಪಯೋಗಗಳು ಈ ಒಂದು ರೀಚಾರ್ಜ್ ಪ್ಲಾನ್ ಒಳಗಡೆ ಸಿಗುತ್ತೆ? ಯಾರ್ಯಾರೆಲ್ಲ ಬಳಸಬಹುದು? ಹಳ್ಳಿಗಳಲ್ಲಿ ಇರೋರು ಬಳಸಬಹುದಾ? ನಗರದಲ್ಲಿರೋರು ಬಳಸಬಹುದಾ? ಎಷ್ಟು ಡೇಟಾ ಸಿಗುತ್ತೆ? SMS ಎಷ್ಟಿರುತ್ತೆ? ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಮೊಬೈಲ್ ಬೆಲೆ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇದೆ, ಹಣದುಬ್ಬರ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಇರೋದ್ರಿಂದ ಗ್ರಾಹಕರು, ಬಳಕೆದಾರರೆಲ್ಲ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ರೀಚಾರ್ಜ್ ಪ್ಲಾನ್ಗಳನ್ನು ಹುಡುಕ್ತಾ ಇರ್ತಾರೆ ಅಂತ ಹೇಳಬಹುದು. ಅದಕ್ಕಾಗಿಯೇ ರಿಲಯನ್ಸ್ ಜಿಯೋದವರು ಕೂಡ ಕಡಿಮೆ ಬೆಲೆಯೊಳಗಡೆನೆ ರೀಚಾರ್ಜ್ ಪ್ಲಾನನ್ನು ತರ್ತಾ ಇರೋವಂಥದ್ದು. ಯಾಕೆ ಅಂತಂದರೆ ಮೊಬೈಲ್ ಸಂಪರ್ಕವನ್ನು ಸುಲಭ ಮಾಡಬೇಕು, ಬಜೆಟ್ ಫ್ರೆಂಡ್ಲಿಯಾಗಿ ಇರುವಂತಹ ರೀಚಾರ್ಜ್ ಪ್ಲಾನ್ಗಳನ್ನು ಲಾಂಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೊಸದಾಗಿ 123 ರೂಪಾಯಿಯ ರೀಚಾರ್ಜ್ ಪ್ಲಾನನ್ನು ತಂದಿರೋ ಅಂಥದ್ದು. ಇದರ ಮಾನ್ಯತೆ ಅನ್ನುವಂಥದ್ದು 2 ತಿಂಗಳ ಕಾಲ ಇರುತ್ತೆ. 60 ದಿನಗಳ ಮಾನ್ಯತೆ, ವ್ಯಾಲಿಡಿಟಿ ಅನ್ನುವಂಥದ್ದು ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ಇರುತ್ತೆ ಅಂತಲೇ ಹೇಳಬಹುದು. ಹಾಗಾದರೆ 123 ರೂಪಾಯಿ ಮಾತ್ರ, ಕೇವಲ 123 ರೂಪಾಯಿ ಮಾತ್ರ, ಅದು ಕೂಡ 2 ತಿಂಗಳಿಗೆ ಅಂತ ಅಂದರೆ ಇನ್ನು ಏನೇನೆಲ್ಲ ಉಪಯೋಗ ಇರುತ್ತೆ ಅನ್ನೋವಂಥದ್ದನ್ನು ನೋಡೋದಾದರೆ, ಎಲ್ಲ ನೆಟ್ವರ್ಕ್ಗಳಲ್ಲೂ ಕೂಡ ಅನ್ಲಿಮಿಟೆಡ್ ಕಾಲ್ಸ್ ಅನ್ನುವಂಥದ್ದು ಇರುತ್ತೆ. ಅನಿಯಮಿತ ಕರೆಗಳು ಎಷ್ಟು ಬೇಕಾಗಿದ್ದರೂ ಕರೆಯಲ್ಲಿ ಮಾತನಾಡಬಹುದಾಗಿ ಇರುತ್ತೆ. 60 ದಿನಗಳ ಕಾಲ ಅಂತಂದರೆ 2 ತಿಂಗಳುಗಳ ಕಾಲ ಎಷ್ಟು ಬೇಕಾಗಿದ್ದರೂ ಮಾತನಾಡಬಹುದು. ಆದರೆ ಇದರಲ್ಲಿ ಯಾವುದೇ ರೀತಿಯಾದಂತಹ SMS ಅನ್ನುವಂಥದ್ದು ಕೊಡ್ತಾ ಇಲ್ಲ. SMS ಮಾಡೋದಕ್ಕೆ ಆಗೋದಿಲ್ಲ ಇದರೊಳಗಡೆ. ಮತ್ತು ಡೇಟಾದ ವಿಚಾರಕ್ಕೆ ಬರುವಂಥದ್ದಾದರೆ, ಇದನ್ನು ಯಾರೆಲ್ಲ ಜಾಸ್ತಿ ಡೇಟಾ ಯೂಸ್ ಮಾಡ್ತಾರಲ್ವಾ ಅವರಿಗೆ ಈ ಒಂದು ಪ್ಲಾನ್ ಅನ್ನುವಂಥದ್ದು ಅಷ್ಟೊಂದು ಯೂಸ್ ಆಗೋದಿಲ್ಲ ಅಂತಲೇ ಹೇಳ್ಬಹುದು. ಯಾಕೆ ಅಂತಂದರೆ 1 GB ಡೇಟಾ ಇರುತ್ತೆ. ಯಾವುದೇ ರೀತಿ ಬೇರೆ ಅಪ್ಲಿಕೇಶನ್ಸನ್ನು ಬಳಸೋದಕ್ಕೆ ಆಗೋದಿಲ್ಲ. ಕೇವಲ 1 GB ಡೇಟಾ ಮಾತ್ರ ಇರೋ ಅಂಥದ್ದು. ಸೊ ಇದರಲ್ಲಿ ಹೇಗೆ ಅಂತ ಅಂದರೆ 60 ದಿನಗಳು ಸೇರಿಸಿ ಕೇವಲ 1 GB ಡೇಟಾ ಮಾತ್ರ ನಿಮಗೆ ಸಿಗುವಂಥದ್ದು. ಯಾರ್ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅಂತ ಇವಾಗ ನಿಮಗೆ ಅರ್ಥ ಆಗಿರುತ್ತೆ. ಹಳ್ಳಿ ಕಡೆ ಇರೋವಂಥವ್ರಿಗೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಕೇವಲ ಕಾಲ್ಸ್ಗೆ ಮಾತ್ರ ಬೇಕು ಅಂತ ಅಂದ್ಕೊಳ್ತಿರ್ತಾರೆ. ಅಥವಾ ಸೆಕೆಂಡರಿ ಸಿಮ್ ಆಗಿ ಬಳಸೋವಂಥವ್ರು ಕೂಡ ಬಳಸ್ಕೊಳ್ಬಹುದು. ಮತ್ತು ವೈಫೈ ಇರುತ್ತೆ, ಡೇಟಾ ಏನು ಅವಶ್ಯಕತೆ ಇಲ್ಲ, ಕೇವಲ ನಮಗೆ ಏನು ಮೂಲಭೂತವಾಗಿ ಬೇಕಾಗಿರುತ್ತೆ ಅಲ್ವಾ ಅಷ್ಟಕ್ಕೆ ಮಾತ್ರ ಸಾಕು ಅಂತ ಅಂದರೆ ಈ ಒಂದು ರೀಚಾರ್ಜ್ ಪ್ಲಾನ್ ಒಳ್ಳೆಯದು ಅಂತಲೇ ಹೇಳ್ಬಹುದು. ಸೆಕೆಂಡರಿ ಸಿಮ್ ಆಗಿ ಬಳಸ್ತಾ ಇರೋವಂಥವ್ರಿಗೆ, ವೈಫೈ ಇರೋವಂಥವ್ರಿಗೆ ಮತ್ತು ಕಡಿಮೆ ಆದಾಯದ ಕುಟುಂಬದವರಿಗೆ ಆರಾಮಾಗಿ ಬಳಸ್ಕೊಳ್ಬಹುದು ಈ ಒಂದು ರೀಚಾರ್ಜ್ ಪ್ಲಾನನ್ನು.